ಈಗ ಗ್ಯಾರಂಟಿ ಭಾಗ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಂಥ ಕೀಚಕರಿಂದ, ಇಂಥ ದುರುಳರಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇವರೊಬ್ರು ಮಾಡೋ ತಪ್ಪಿಗೀಗ ಬೇರೆ ಸಾಮಾನ್ಯ ಕಾರ್ಯಕರ್ತರನ್ನ ನೋಡಿದ್ರು ಕೂಡ ಹಂಗೆ ಅನ್ಸುತ್ತೆ, ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸಾಮಾನ್ಯ ಕಾರ್ಯಕರ್ತರದು ಇದು ಒಂದಲ್ಲ ಎರಡಲ್ಲ ಸಮಸ್ಯೆಗಳು ನಿಜಕ್ಕೂ ಕೂಡ ಅಸಹ್ಯ ಅನ್ಸುತ್ತೆ. ಅಷ್ಟು ಹಿಂಸೆ ಕೊಡ್ತೀರಾ ಒಂದು ಕುಟುಂಬಕ್ಕೆ ಅಂತಂದ್ರೆ, ನೀವು ಕಾಂಗ್ರೆಸ್ ಅವರಾದ್ರಾಗ್ಲಿ ಬಿಜೆಪಿ ಅವರಾದ್ರಾಗ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬಳಕೆ ಮಾಡ್ಕೊಂಡು ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ನೀವು ಇಷ್ಟೆಲ್ಲ ಸಮಸ್ಯೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಕುಟುಂಬಕ್ಕೆ ಯಾರು ಇಲ್ಲ ಅನ್ಕೊಂಡಿದ್ದೀರಾ? ನಾವಿದ್ದೀವಿ. ಆ ಒಂದು ಕುಟುಂಬದ ಪರವಾಗಿ ಧ್ವನಿ ಎತ್ತಲಿಕ್ಕೆ ಅಂತ ಅಶ್ವವೇಗ ನ್ಯೂಸ್ ಅವರ ಬೆಂಗಾವಲಾಗಿ ನಿಂತಿದ್ದೀವಿ. ಆಸ್ತಿ ಮೇಲೆ ಕಣ್ಣಾಕಿ ಈ ರೀತಿಯ ಆಕ್ರಮಣವನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಹೇಳೋರ್ ಕೇಳೋರಿಲ್ಲ ಅನ್ಕೊಂಡಿದ್ದೀರಾ? ನಿಮಗೆ ಅವರಿಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅಂದ್ರೆ ದೇವರ ಸಮಾನ. ಆ ಒಂದು ಕುಟುಂಬಕ್ಕೆ ನಿಮಗ್ ಮಾತ್ರ ಕಾಂಗ್ರೆಸ್ ಮೇಲೆ ಪ್ರೀತಿ ಇಲ್ಲ, ನಿಮಗ್ ಮಾತ್ರ ಕಾಂಗ್ರೆಸ್ ಮೇಲೆ ಗೌರವ ಇಲ್ಲ. ಆ ಒಂದು ಕುಟುಂಬಕ್ಕೂ ಕೂಡ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಂತಂದ್ರೆ ದೇವರ ಸಮಾನ ಅಂತ ಪ್ರೀತಿ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅಂದ್ರೆ ಅವರಿಗೆ ಬಹಳ ಇಷ್ಟ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಕಾಂಗ್ರೆಸ್ ಮೇಲೆ ಅಪಾರವಾದ ಗೌರವ ಇದೆ. ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಇನ್ಯಾರಿಗೆ ಹೋಗಿ ಹೇಳ್ತಾರೆ? ಅವರು ಯಾರ ಬಳಿ ಹೋಗಿ ಕಂಪ್ಲೇಂಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ? ಸೋನಿಯಾ ಗಾಂಧಿ ಅಂದ್ರೆ ನಿಮಗೆ ಮಾತ್ರ ರೆಸ್ಪೆಕ್ಟ್ ಇಲ್ಲ ಸರ್, ಅವ್ರಿಗೂ ಕೂಡ ರೆಸ್ಪೆಕ್ಟ್ ಇದೆ. ಸಾಮಾನ್ಯ ಕಾರ್ಯಕರ್ತರು ನೀವು ಹೆಂಗೆ ನಮ್ಮ ಪಕ್ಷಕ್ಕಾಗಿ ನಾವು ದುಡಿತೀವಿ, ನಾವು ಸೈನಿಕರ ರೀತಿ ಇದ್ದೀವಿ. ಒಂದು ಪಕ್ಷ ಬೆಳಿಬೇಕು ಅಂತಂದ್ರೆ, ಒಂದು ಪಕ್ಷದ ವರ್ಚಸ್ಸು ಹೆಚ್ಚಾಗಬೇಕು ಅಂತಂದ್ರೆ ಕಾರ್ಯಕರ್ತರು ಬಹಳ ಮುಖ್ಯ ಅಂತ ನಾವೇ ಸುಮಾರು ಬಾರಿ ಮಾತಾಡ್ಕೊಂಡಿದ್ದೀವಿ ಕಾರ್ತಿಕ್. ಈಗ ಒಂದು ಪಕ್ಷ ಏನಾದ್ರು ಚೆನ್ನಾಗಾಗಬೇಕು, ಅದ್ರ ವರ್ಚಸ್ಸು ಜಾಸ್ತಿ ಆಗಬೇಕು, ಒಂದು ಪಕ್ಷ ಬಲವರ್ಧನೆ ಆಗಬೇಕು ಅಂತ ಅಂದ್ರೆ ತಳಮಟ್ಟದಿಂದ ಒಂದು ಪಕ್ಷ ಬಲವರ್ಧನೆ ಆಗಬೇಕಾಗತ್ತೆ. ಅದಕ್ಕೆ ಒಬ್ಬ ಕಾರ್ಯಕರ್ತನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಜನಸಾಮಾನ್ಯರು ಕೂಡ ಖಂಡಿತ ಜನಸಾಮಾನ್ಯರು ಬದುಕೋಕ್ಕೋಸ್ಕರವೇ ಸರ್ಕಾರಗಳಿರುವುದು. ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಬ್ರೇಕಿಂಗ್ ಹೋಗೋಣ. ಆಸ್ತಿ ಮೇಲೆ ಕಣ್ಣು ಹಾಕಿ ಆಕ್ರಮಣವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಅವರಿಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅಂದ್ರೆ ದೇವರಿದ್ದಂಗಂತೆ. ಇನ್ನು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅಂದ್ರು ಅವರಿಗೆ ಅಷ್ಟೇ ಅಭಿಮಾನ ಇದೆ, ಪ್ರೀತಿ ಇದೆ, ಗೌರವ ಇದೆ. ಆದ್ರೆ ಆ ಕಾಂಗ್ರೆಸ್ ಕಟ್ಟಾಳುವಿಗೆ, ಕಾಂಗ್ರೆಸ್ಸಿಗರಿಂದಲೇ ಈಗ ಅಪಾಯ ಎದುರಾಗಿದೆ. ಪುಟಾಣಿ ಮಗು, ವೃದ್ಧ ತಾಯಿ, ಹೆಂಡತಿ ಜೊತೆ ಆ ವ್ಯಕ್ತಿ ಟಾರ್ಗೆಟ್ ಆಗಿದ್ದಾರೆ. ಈಗ ಆ ಮಕ್ಕಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಕುಟುಂಬದ ಆಸ್ತಿಗಾಗಿ ಇಷ್ಟೆಲ್ಲ ಗಲಾಟೆ. ದೈವಾರಾಧಕ, ಉದ್ಯಮಿ ಹಾಗೂ ಸಮಾಜ ಸೇವಕ, ನಾವು ರಾಜಕೀಯದವರು ಸಿದ್ದರಾಮಯ್ಯ ಕಡೆಯವರು ಅಂತ ಚಿತ್ರಹಿಂಸೆ ಕೊಡ್ತಿದ್ದಾರೆ ಆ ವ್ಯಕ್ತಿಗೆ. ಆ ಕುಟುಂಬ ಬದುಕಬೇಕು ಅಂದ್ರೆ ಅವರಿಗಿರುವ ಜಾಗ ಬಿಟ್ಕೊಡ್ಬೇಕಂತೆ. ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಹೊಡೆಯಲು ಕಾಂಗ್ರೆಸ್ಸಿಗ ಕ್ರೈಮ್ ಸ್ಟೋರಿ ಇದು. ಆಸ್ತಿ ಮೇಲೆ ಕಣ್ಣು ಹಾಕಿ ಈ ರೀತಿಯಾಗಿ ಆಕ್ರಮಣ ಮಾಡಿದ್ದಾರೆ. ಅವರಿಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅಂದ್ರೆ ದೇವರ ಸಮಾನ ಅಂತ ತಿಳ್ಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅಂದ್ರೂ ಕೂಡ ಅವರಿಗೆ ಅಷ್ಟೇ ಅಭಿಮಾನ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಅವರಿಗೆ ಬಹಳ ರೆಸ್ಪೆಕ್ಟ್. ಆದ್ರೆ ಕಾಂಗ್ರೆಸ್ ಕಟ್ಟಾಳುವಿಗೆ ಈಗ ತೊಂದರೆ ಆಗ್ತಾ ಇದೆ. ಪುಟಾಣಿ ಮಗು, ವೃದ್ಧ ತಾಯಿ, ಹೆಂಡತಿ ಜೊತೆ ವಾಸವಾಗಿರುವಂತಹ ವ್ಯಕ್ತಿಯ ಟಾರ್ಗೆಟ್. ಒಂದು ಕುಟುಂಬದ ಆಸ್ತಿ ಮೇಲೆ ಆಸೆಗೆ ಭಯಾನಕ ಆಕ್ರಮಣ ಮಾಡಿದ್ದಾರೆ. ದೈವಾರಾಧಕ, ಉದ್ಯಮಿ ಹಾಗೂ ಸಮಾಜ ಸೇವಕನ ಕುಟುಂಬವೇ ಈಗ ಟಾರ್ಗೆಟ್ ಆಗಿದೆ. ನಾವು ರಾಜಕೀಯದವರು ಸಿದ್ದರಾಮಯ್ಯ ಕಡೆಯವರು ಅಂತ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ಆ ಕುಟುಂಬ ಬದುಕಬೇಕು ಅಂದ್ರೆ ಅವರಿರುವ ಜಾಗ ಬಿಟ್ಕೊಡ್ಬೇಕಂತೆ. ಅದೇಂಗ್ ಸಾಧ್ಯ ಆಗುತ್ತೆ? ಅವರಿರುವಂತಹ ಜಾಗ ಬಿಟ್ಕೊಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಆ ಒಂದು ಜಾಗವನ್ನ ಕೇಳಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನಿಮಗ್ ಮಾತ್ರ ಕಾಂಗ್ರೆಸ್ ಮೇಲೆ ಪ್ರೀತಿ ಗೌರವ ಇಲ್ಲ, ಅವ್ರಿಗೂ ಕೂಡ ಕಾಂಗ್ರೆಸ್ ಅಂದ್ರೆ ಪ್ರೀತಿ ಇದೆ, ಅಪಾರವಾದ ಗೌರವ ಇದೆ. ಅಂತದ್ರಲ್ಲಿ ಅವರಿರುವಂತಹ ಜಾಗ ಬಿಟ್ಕೊಟ್ರೆ ನಿಮ್ಗೆ ಬದುಕಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಲ್ಲ ಕಾರ್ತಿಕ್, ಇವ್ರು ಏನ್ ಅನ್ಕೊಂಡಿದ್ದಾರೆ? ಅಲ್ಲ, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ, ಆ ಮನುಷ್ಯನಿಗೆ ಕೂಡ ಇಂದಿರಾ ಗಾಂಧಿ ಅಂತ ಹೇಳಿದ್ರೆ ಸರ್ವಸ್ವ. ಅದಲ್ಲದೆ ಸಮಾಜ ಸೇವಕರಂತೆ. ಇವತ್ತು ಸಮಾಜದ ಸೇವೆ ಮಾಡುವವರ ಕಥೆಯೇ ಹಿಂಗಾದ್ರೆ ಸಾಮಾನ್ಯ ಮನುಷ್ಯರ ಕಥೆ ಏನಾಗಬೇಕು ಅಂತ ಹೇಳಿ. ಪಾಪ ವೃದ್ಧ ತಾಯಿ, ಹೆಂಡತಿ, ಮಗುವಿನ ಜೊತೆ ವಾಸ ಮಾಡ್ತಾ ಇರೋವನಿಗೆ ಅವನ ಆಸ್ತಿ ಮೇಲೆ ಕಣ್ಣಿಟ್ಕೊಂಡು ಆ ಕೋಟ್ಯಾಂತರ ರೂಪಾಯಿ ಆಸ್ತಿ ಏನಿದೆ, ನೀನ್ ನನ್ಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರಂತೆ ಕಾಂಗ್ರೆಸ್ ಲೀಡರ್ಸ್ಗಳು. ಇದನ್ನ ಒಪ್ಪೋಕೆ ಸಾಧ್ಯನಾ ಹೇಳಿ? ಇವತ್ತು ಯಾರೆಲ್ಲ ಇದನ್ನ ವೀಕ್ಷಿಸ್ತಾ ಇದ್ದೀರಿ, ಒಂದು ಸತಿ ಯೋಚನೆ ಮಾಡಿ. ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಹೋಗ್ತಾ ಇದೆ, ಯಾವ ಹಂತದಲ್ಲಿ ಹೋಗ್ತಾ ಇದೆ, ಯಾವ ಮಾರ್ಗದಲ್ಲಿ ನಮ್ಮ ರಾಜ್ಯ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ ಅಂತ ಹೇಳಿ. ಸಾಹಿತ್ಯ ಇಲ್ಲಿ ಓರ್ವ ಸಮಾಜ ಸೇವಕನಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿದ್ರೆ ಇನ್ನು ಸಾರ್ವಜನಿಕರ ಕಥೆ ಏನಾಗುತ್ತೆ? ಸಾರ್ವಜನಿಕರು ಯಾವ ರೀತಿ ಬದುಕಬೇಕು, ಸಾರ್ವಜನಿಕರು ಯಾವ ರೀತಿ ನ್ಯಾಯವನ್ನ ಇವರ ಹತ್ರ ಕೇಳಬೇಕು ಅಂತ ಹೇಳಿ. ಬಹುಶಃ ಇವರ ಪರವಾಗಿ ಯಾರು ನಿಂತ್ಕೊಳ್ಳಲ್ಲ,
ನಮ್ಮದೇ ಸರ್ಕಾರ ಇದೆ, ಯಾರು ನಿಂತ್ಕೊಳ್ಳಲ್ಲ ಅಂತ ಅವ್ರು ಎಣಿಸಿರ್ಬೋದೇನೋ. ಆದರೆ ಇವತ್ತು ಅಶ್ವವೇಗ ಟೀಮ್ ಅವರ ಪರವಾಗಿ ನಿಂತಿದೆ. ಅಶ್ವವೇಗ ಅವರ ಪರವಾಗಿ ನಾವು ಧ್ವನಿ ಎತ್ತುತ್ತಿದ್ದೀವಿ. ಅವರ ಧ್ವನಿ ಏನು, ಅವರ ಪಟ್ಟಂಥ ನೋವುಗಳೇನು, ಯಾವ ರೀತಿಯಲ್ಲಿ ಅವರಿಗೆ ಚಿತ್ರಹಿಂಸೆಯನ್ನು ನೀಡಲಾಯಿತು, ಆ ವೃದ್ಧ ತಾಯಿಗೆ, ಆ ಹೆಂಡತಿಗೆ, ಆ ಮಗುವಿಗೆ ಮತ್ತು ಆತನಿಗೆ ಮುಖ್ಯವಾಗಿ ಯಾವ ರೀತಿಯಲ್ಲಿ ಚಿತ್ರಹಿಂಸೆಯನ್ನು ನೀಡಲಾಗ್ತಾ ಇತ್ತು. ಅವರೇನು ಹೊರಗಿನವರಾ? ಅಲ್ಲ, ಅವರೂ ಕೂಡ ಕಾಂಗ್ರೆಸ್ ಅಭಿಮಾನಿಗಳೇ. ಕಾಂಗ್ರೆಸ್ ಇಂದಿರಾ ಗಾಂಧಿ ಅಂತ ಹೇಳಿದ್ರೆ ದೇವರಿದ್ದಂಗೆ ಅವರಿಗೆ. ಅಂಥವರಿಗೆ ಇವರು ಕಾಂಗ್ರೆಸ್ ಹೆಸರಲ್ಲೇ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಎಟ್ ಆಲ್ ಅಕ್ಸೆಪ್ಟೇಬಲ್. ಮತ್ತೊಂದು ಬ್ರೇಕಿಂಗ್ ಇದೆ, ವಿ ವಿಲ್ ಸಿ ಇಟ್. ಕಾಂಗ್ರೆಸ್ ಕಾರ್ತಿಕ್, ಈಗ ಬ್ರೇಕಿಂಗ್ ನೋಡೋಣ. ಅದಕ್ಕೂ ಮುನ್ನ ಅಶ್ವವೇಗ ನ್ಯೂಸ್ ಪ್ರತಿಯೊಬ್ಬರ ಜೊತೆ ಕೂಡ ನಿಲ್ಲುತ್ತೆ. ಯಾರು ಅನ್ಯಾಯಗೊಳಗಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಒದಗಿಸೋದು ನಮ್ಮ ಕರ್ತವ್ಯ ಅಂತ ನಾವು ನಿಂತಿದ್ದೀವಿ. ಯಾಕೆಂತಂದ್ರೆ ಮಾಧ್ಯಮ ಅಂತಂದ್ರೆ ಅನ್ಯಾಯ ಯಾರಿಗಾಗಿದೆ ಅವ್ರಿಗೆ ನ್ಯಾಯ ಕೊಡಿಸೋದೇ ನಮ್ಮ ಧ್ಯೇಯ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ ಇದ್ದಾವೆ, ಮತ್ತಷ್ಟು ಈ ಒಂದು ಪ್ರಕರಣದ ಹೈಲೈಟ್ಸ್ ನಿಮ್ಮ ಮುಂದೆ